ನಮಸ್ಕಾರ ರೀ. ವಿಡಿಯೋ ನೋಡೋ ಮಂದಿಗೆ ಒಂದಂದ್ರೆ ಒಂದು ಪ್ರಶ್ನೆ ಕಡಾಯ್ತಿ ಮನುಷ್ಯನಾಗ. ಅದು ಎಲ್ಲರಿಗೂ ಗೊತ್ತೇನಲ್ರಿ, ನಮ್ಮ ರೈತರಿಗೆ ಮಾತ್ರ. ನೋಡೋರು ಆಗ್ತಿರ್ತೀರಿ, ಏನಪ್ಪ ಮಗ ಅವ ವಿಡಿಯೋ ಮಾಡತ್ತಾನೋ ಗಪ್ ರೀಲ್ಸ್ ಹಾಕೋದು ಬಿಟ್ಟು ಇದೇನು ಕ್ವಶನ್ ಕೇಳತ್ತಾನೋ ರೈತರಿಗೆ ಏನು ಆಗ್ತಿರ್ಬೇಕು ನಾವು. ಹಂಗೆ ಏನೋ ಒಂದು ನಂಗೆ ತಿಳಿದು ಕೇಳ್ಬೇಕಂತ ವಿಡಿಯೋ ಮಾಡತ್ತೇನೆ ರೀ. ಏನು ಈ ವಿಡಿಯೋ ಯಾಕಂದ್ರೆ ಈಗ ಎಲ್ಲರೂ ರೈತರು ಏನು ಮಾಡತ್ತಾರೋ ಕಳೆ ಇದ್ರಲ್ಲ, ಕಳೆ ಅಂದರೆ ಕಸ ರೀ. ಕಸ ಏನು ಮಾಡ್ತಾರೆ, ಕಸಕ್ಕೆ ಭಾಳ ತ್ರಾಸೋದು ಬೇಡ, ಎಷ್ಟು ಹಚ್ಚೋದ ಹಿಂಗೆ ವಿಚಾರ ಮಾಡಿ ಈಸಿ ಬೆಸ್ಟ್ ಮೆಥಡ್ ಏನಪ್ಪ ಅಂದ್ರೆ ಒಂದು 500 ಆಗ್ಬೇಕಾರೆ 1000 ರೂಪಾಯಿ ಕೊಟ್ಟರೆ ಔಷಧ ಬರ್ತೈತೆ ರೀ. ಅದನ್ನು ಬಡ್ದು ಬಿಡ್ದ್ರಿ. ಅದನ್ನು ಬಡ್ದ್ರೆ ಏನಾಯ್ತು ರೀ, ಭೂಮಿಯಾನ ಕಳೆ ಅಂತೂ ಹೋಗ್ತೈತೆ ರೀ. ಆ ಭೂಮಿ ಒಳಗಿನಿರೋ ತಾಕತ್ತು ಏನಾಗೋದ್ರಿ, ಎಲ್ಲಿ ಹೋಗೋದ್ರಿ? ವಿಚಾರ ಮಾಡಿರಲ್ಲ ನೀವು. ಒಂದು ಸತ ವಿಚಾರ ಮಾಡಿರಿ, ಔಷಧ ಬಿಡಿತೀರಿ, ಮುಗೀತು. ಕಸ ತೆಗೆದ್ರಿ, ಅದ್ರ ಮುಂದೆ ಏನಾಗಿ ಭೂಮಿ ತಾಕತ್ತು ಎಲ್ಲಿ ಹೋದ್ರಿ? ಎಲ್ಲಿ ಹೋದ್ ವಿಚಾರ ಮಾಡಿರಿ. ಇದನ್ನು ನೋಡ್ರಿ ನಾನು ಕ್ವಶನ್. ಔಷಧ ಬಡದ್ರಿ, ಕಸ ಹೋಯ್ತು. ಕಸದ ಬಡ್ಯಾಯಿನ ಭೂಮಿ ಏನು ತಾಕತ್ತು? ಆ ಕಸದ ಔಷಧ ಏನು ಬೆಳಂಗಿಲ್ಲ ಅದ್ರ ಮ್ಯಾಗ. ಭೂಮಿ ಮೇಲೆ ಬೀಳ್ತೈತಿಲ್ಲ ರೀ. ಆ ಭೂಮಿ ಮೇಲೆ ಬಿದ್ದು ಏನಾಗೋದಿಲ್ಲ ಅದು. ಸ್ವಲ್ಪ ವಿಚಾರ ಮಾಡಿ ನೋಡಿರಿ. ಯಾಕಂದ್ರೆ ರೈತರು ನೀವು ಆಧುನಿಕಾಗಿ ಹೊಂಟ್ರು ತಿನ್ನೋದು ಅನ್ನ ಅನ್ನೋರಲ್ಲ ನಾವು. ಆ ಅನ್ನ ಶುದ್ಧ ಇರ್ಲಿಕ್ಕನ ಏನು ತಿನ್ನಾರಿ ನೀವು? ಭೂಮಿ ತಾಯಿ ಕಸ ಕೊಡ್ತಾಳಂದ್ರೆ ಆ ಕಸಕ್ಕೊಂದು ಅರ್ಥ ಇರ್ತೈತಿರಲ್ಲ, ಅದರಿಂದ ಏನು ಉಪಯೋಗ ಇರಬೇಕಲ್ಲ. ಮನುಷ್ಯ ಬಿಟ್ಟೆ ನಮ್ಮ ಮನುಷ್ಯ ಉಪಯೋಗ ಐತಿ, ಒಂದು ಪ್ರಾಣಿ ಬಿಟ್ರೆ ಪ್ರಾಣಿ ಉಪಯೋಗ ಐತಿ ರೀ. ಯಾವ್ದು ಪಕ್ಷಿ ಆಗಲಿ ಏನಾಗಲಿ ಒಂದು ಉಪಯೋಗ ಐತಿ. ಯಾವ್ದಾದ್ರು ಭೂಮಿ ಸಮತೋಲನ ಕಾಪಾಡ್ತೈತಲ್ಲ, ಹಂಗೆ ಕಸನೂ ನೇರ ಕೆಲಸ ಮಾಡ್ತಿರ್ಬೇಕಲ್ಲ. ಸ್ವಲ್ಪ ವಿಚಾರ ಮಾಡಿ ನೋಡಿರಿ. ಪ್ರತಿಯೊಬ್ಬರು ರೈತರು ವಿಚಾರ ಮಾಡಿರಿ. ಏನು ಕೆಟ್ಟಲ್ಲ, ಕಸದ ಔಷಧ ಬಿಡ್ತಾರೆ, ಯೂಸ್ ನೋಡಿರಿ. ಬೇರೆ ಅದಕ್ಕೆ ಮತ್ತೆ ಪರ್ಯಾಯ ಬೇರೆ ಕೆಲಸ ಸಿಗ್ತಾವೆ ರೀ. ಪರ್ಯಾಯ ಸಿಗ್ತಾವೆ ಔಷಧಗಳು. ಔಷಧ ಬಿಡಿಬೇಕತ್ತೂ ಇಲ್ಲ, ಅದಕ್ಕೆ ಕೆಲಸ ಬೇರೆ ಇರ್ತಾವೆ ರೀ. ಕಸ ತೆಗಿಯಬೇಕತ್ತ ನಿತ್ರ ಏನೇನೋ ಆಗ್ತೈತಿ ರೀ. ವಿಚಾರ ಮಾಡಿರಿ. ಯಾಕಂದ್ರೆ ಎಲ್ಲ ಕಡೆ ಏನಾಗೈತಿ ರೀ, ಈಗ ಔಷಧ ಅಂತೂ ಸಿಗತೈತಿ ರೀ. ಬಿಡೋದ ಕಸ ಅಂತೂ ಕೊಲ್ಲದ ಮುಗೀತು ರೀ. ಅವ್ರಿಗೆ ಅನಿಸ್ತೈತಿ ಕಸ ಸೈತಪ್ಪ, ಅದು ಏನ ಔಷಧ ಮ್ಯಾಗ. ಆ ಔಷಧ ಕಸ ಸಾಯ್ತೈತಿ ರೀ ಒಪ್ಪೋರು. ಕರೆ ಭೂಮಿ ಏನಾಯ್ತು ರೀ ಪರಿಸ್ಥಿತಿ? ಪ್ರತಿ ರೈತರು ಪ್ರತಿಯೊಬ್ಬರು ನಾಟಲ್ಲ, ಈ ಭೂಮಿ ಅಲ್ಲಿ ತಿನ್ನೋ ಪ್ರತಿಯೊಬ್ಬರು, ಅನ್ನ ತಿನ್ನೋ ಪ್ರತಿಯೊಬ್ಬ ಜನರು ಇದನ್ನು ವಿಚಾರ ಮಾಡ್ಬೇಕು ನೀವು. ರೈತರೆಲ್ಲರೂ ಔಷಧ ಬಿಡ್ತೀರಿ ಏನಾಯ್ತು ರೀ? ನೀವು ತಿಳಿದಂಗೆ ಅದು ಒಂದು ಸ್ವಲ್ಪ ಬೆಳೆ ಹೋಗಂಗಿಲ್ಲ ರೀ. ಸ್ವಲ್ಪ ಅಂದ್ರೆ ಸ್ವಲ್ಪ ಇರ್ತೈತೆ ರೀ. ನೀವು ಎಷ್ಟು ಏನೋ ಮಾಡಿರಿ, ಎಷ್ಟು ಫಿಲ್ಟ್ರ್ ಮಾಡಿ ಏನೋ ಮಾಡಿರಿ, ಸ್ವಲ್ಪ ರತ್ನಾಂಶ ಇರಾಕ ಬೇಕು ರೀ. ಇರ್ಲಿಕ್ಕೆ ಅದು ಅಲ್ರಿ. ಕಸದ ಔಷಧ ಅಂತೂ ಬಡಿತೀರಿ. ಬಡದ ಮೇಲೆ ಸ್ವಲ್ಪ ಅದ್ರ ಎಫೆಕ್ಟ್ ಅಂತೂ ಬೆಳೆ ಮೇಲೆ ಸ್ವಲ್ಪ ಪರಿಣಾಮ ತೋರಿಸ್ತೈತಿ ರೀ. ಆ ಪರಿಣಾಮಕ್ಕೆ ನೀವೇನು ಮಾಡ್ತೀರಿ? ಸ್ವಲ್ಪ ಏನು ಅದಕ್ಕೂ ಮತ್ತು ಟಾನಿಕ್ ಬೇಕಿಲ್ಲ. ಟಾನಿಕ್ ಹಾಕಿ ಬಡಿದಾನೆ ರೀ. ಟಾನಿಕ್ ಹಾಕಿ ಬಡಿತೀರಿ ನೀವು. ಬಡ್ದು ಏನಾಯ್ತು ರೀ, ಆಗಿನ ಪೂರ್ತಿಗೆ ಹೇಳ್ತೈತಿ ರೀ, ಏನೋ ಬೆಳೆ ಚಂದ ಕಾಣ್ತೈತಿ, ಸೂಪರ್ ಕಾಣ್ತೈತಿ, ಏನೋ ಆತು ಬಿಡ್ಕರೆ ರೀ. ಸ್ವಲ್ಪ ನೀವು ವಿಚಾರ ಮಾಡ್ರಲ್ಲ ಏನಾಯ್ತು ಅದರಿಂದ. ಅಲ್ಲಿಯೂ ಔಷಧ ಹಾಕಿ ಬಿಡ್ಯಾರ ನೀವು. ಅಲ್ಲಿಯೂ ಕೆಮಿಕಲ್ ಮಿಕ್ಸರ್, ಇಲ್ಲಿಯೂ ಕೆಮಿಕಲ್ ಮಿಕ್ಸರ್. ಪ್ರತಿಯೊಂದು ತಿನ್ನೋ ಪ್ರತಿಯೊಂದು ಅಗಳು ಸಕಟ್ಟು ಕೆಮಿಕಲ್ದು ಏನೂ ಬೀಳಂಗಿಲ್ಲ ರೀ. ನೋಡಿರಿ, ನಮ್ಮ ಹಿರಿಯರು ಏನು ಔಷಧ ಬಿಡ್ತೀರಿ ಹೇಳ್ರಲ್ಲ. ನಮ್ಮ ಪೂರ್ವಜರು ಯಾರು ನೋಡ್ರಿ, ಒಕ್ಕಲ್ತನ ಮಾಡಿದಾರೆ. ಎಷ್ಟು ಮಂದಿ ರೀ ಕೃಷಿ ರಗಡ್ ಮಾಡ್ಯಾರ. ಅವ ಎಷ್ಟು ಮಂದಿ ಬಡ್ದಾರಿ ಔಷಧ? ಎಷ್ಟು ಮಂದಿ ಔಷಧ ಬಡ್ದಾರ ಹೇಳ್ರಲ್ಲ ನೀವು ನೋಡೋಣ. ಎಷ್ಟು ಮಂದಿ ಔಷಧ ಬಡ್ದಾರು? ನೀವು ಎಷ್ಟು ಬಿಡಾತ್ತೀರಿ? ವಿಚಾರ ಮಾಡಿರಿ. ಆಧುನಿಕ ಹೊಂಟೈತಿ ಹೋಲ್ರಿ, ಬೇಡಂಗಿಲ್ಲ. ಆಧುನಿಕ ಹೋದ್ ತಪ್ಪಲ್ಲ. ಇಡೀ ಋತುಗಳು ಚೇಂಜ್ ಆಗ್ತಾವೆ, ಕಾಲಮಾನ ಚೇಂಜ್ ಆಗ್ತಾವೆ, ದಿನಗಳು ಚೇಂಜ್ ಆಗ್ತಾವೆ. ಅಂತಂದ್ರೆ ನೀವು ಆಧುನಿಕ ಹೋಗೋದು ಏನೂ ತಪ್ಪಲ್ಲ. ಹೋಗ್ರಿ, ಒಳ್ಳೆಯದನ್ನು. ಅದರಿಂದ ನೀವು ಹೋಗೋದ್ರಿಂದ ಸುಧಾರಿಸ್ಬೇಕು ರೀ. ಅದರಿಂದ ನೀವು ಕೆಟ್ಟದ್ದು ಮಾಡ್ಕೊಂಡು ಭೂಮಿಗೆ ಕೆಟ್ಟ ಮಾಡಿ ಉಪಯೋಗ ಇಲ್ಲ. ಈ ವಿಡಿಯೋ ಮಾಡೋ ಮಂದಿಗೆ ಒಂದೊಂದು ಪ್ರಶ್ನೆ ಕೇಳ್ತಾನೆ ರೀ. ಎಲ್ಲರೂ ಕಸದ ಔಷಧ ಬೆಳಿತಿರ್ತಾರೆ. ರೈತರು ಭಾಳ ಜನ ಅದಾರೆ. ನಾನು ಪಕ್ಕಾ ರೈತಲ್ಲ. ಈಗೀಗ ಹೊಸ ಕಲ್ತು ಈಗೀಗ ಏನು 1 ವರ್ಷ ಆಯ್ತು 2 ವರ್ಷ ಆಯ್ತು ಒಕ್ಕಲ್ತನ ಮಾಡಕತ್ತ. ನನಗೂ ಒಟ್ರ ಬಗ್ಗೆ ಜ್ಞಾನ ಇಲ್ಲ. ನನಗಿದ್ರೆ ಎಷ್ಟೋ ಮಂದಿ ಭಾಳ ಜ್ಞಾನಿಗಳದಾರು. ಎಷ್ಟೋ ವರ್ಷ ಆಯ್ತು, ಎಷ್ಟೋ ಪೂರ್ವಜರಿಂದ ಮಾಡ್ಕೊಂಬಂದು ಜನನೂ ಅದಾರ ರೀ. ವಿಡಿಯೋನಾರು ಇರ್ಬೋದು ರೀ, ಇಲ್ಲತ್ತೆ ಏನಾಗಂಗಿಲ್ಲ. ಅವ್ರ ಮುಂದೆ ನಮ್ಗೆ ಜ್ಞಾನ ಇಲ್ಲ. ಆದ್ರೂ ಎಷ್ಟೋ ಒಂದರು ಒಬ್ಬರು ಏನು ಮಾಡ್ತಾರೆ, ನಾವು ಔಷಧ ಬಿಟ್ಟಿಲ್ಲ ರೀ. ಔಷಧ ಬೆಳಿತಾರು, ಕಳೆ ಕೊಲ್ಲತಾರು, ಮತ್ತು ಭೂಮಿ ಬೆಳೆ ತಕ್ಕೋತಾರೋ. ಔಷಧ ಬಡ್ದೆ ರೀ. ಆ ಭೂಮಿ ಮ್ಯಾಗ ಬೆಳೆಯೋ ಕಸ ರೀ ಅದು. ಔಷಧ ಸಾಯ್ತು ಅಂದ್ರೆ ಭೂಮಿ ಒಳಗಿರೋದು ಏನಾಗ್ಬೇಕು ರೀ? ಭೂಮಿ ಏನಾಗ್ಬೇಕೈತಿ? ಏನಾಗ್ಬೇಕು ರೀ? ವಿಷ ತಳಗೆ ಬಿದ್ದು ವಿಷಾನ ರೀ, ಮ್ಯಾಗ ಬಿದ್ದು ವಿಷಾನ ರೀ. ಅದು ಹಾಲಾಗ ಬೆಳಿಬೇಕಾದ್ರೆ, ನೀರಿನಾಗ ಬೆಳಿಬೇಕಾದ್ರೆ, ಭೂಮಿ ಮೇಲೆ ಬೆಳಿ. ಅಲ್ಲಿ ಏನಾರ ಒಂದು ಪರಿಣಾಮ ಆಗೋದನ್ನಲ್ಲ. ವಿಚಾರ ಮಾಡಿರಿ. ಯಾಕೆ ಔಷಧ ವಿಚಾರ ಮಾಡ್ತೀರಿ ನೋಡ್ರಲ್ಲ. ಅದಕ್ಕೆ ಬಿಡ್ತೀರಿ ನೀವು? ನೋಡಿ ವಿಚಾರ ಮಾಡಿರಿ. ನೋವು ಕಸದ ಔಷಧ ಕಾಣದಾವ ಎಷ್ಟು ಕಸದ ಔಷಧ ಬಿಡ್ತಿರ್ಬೇಕು ಹೊಲಕ್ಕೆ ರೀ. ಒಂದು ಹೊಲ ಐತೆ ನೋಡ್ಕೊಂಬರಿ, ಕಸದ ಔಷಧ ಕಾಣದಾವಂತ ಆಗಾಟ ಔಷಧ ಬಿಡ್ತಾ ನೋಡ್ಕೊಂಬರಿ. ವಿಚಾರ ಮಾಡಿರಿ. ವಿಚಾರ ಮಾಡಿ ನೋಡ್ರಲ್ಲ ಏನಾಗೋದೈತಿ, ಏನು ಹೋಗೋದೈತಿ ನಿಮ್ಮದ ಹೇಳ್ರಿ. ಏನು 1000 ರೂಪಾಯಿ ಈ ಔಷಧ ಖರ್ಚು ಮಾಡ್ತೀರಿ ನಾವು. ಅದನ್ನ ಬಿಡ್ರಿ. ಅಥವಾ ಪರ್ಯಾಯ ಏನು ಹುಡುಕ್ಯಾಡ್ರಿ. ಭಾಳ ಅನಿವಾರ್ಯದಾಗ ಬಿಡೋದು ಬೇರೆ ರೀ. ಪ್ರತಿ ಸತ ಅದ ರೀ. ಏನು ಮಾಡಿದ್ರಿ? ಪ್ರತಿಯೊಬ್ಬರು ರೈತರು ನೋಡ್ಬೇಕು. ಬೆಳೆ ಬಿತ್ತಾರೋ ಬಿದ್ದಕ್ಕೂ ಔಷಧ ಬಿಡ್ತಾರೋ, ಔಷಧ ಬಿಡ್ತಾರೋ. ಅಲ್ಲಿ ಕಸ ಇರಂಗಿಲ್ಲ ರೀ. ಕಸ ಮುಚ್ಚಿರ್ತೈತಿ.
ಮಣ್ಣು ಮ್ಯಾಗ ಬಿಡ್ತೀರಿ ನೀವು, ಮಣ್ಣಿನ ಪರಿಣಾಮ ಏನಾಗೋಯ್ತು ರೀ? ಮಣ್ಣಿಗೆ ಎಷ್ಟು ತಾಕತ್ತು ಉಳಿದು ಎಷ್ಟು ಉಳಿದ್ರೆ ಅದಕ್ಕೆ ತಾಕತ್ತ ಹೇಳಲ್ಲ? ನೀವು ವಿಚಾರ ಮಾಡಿರಿ. ಮೈ ಮ್ಯಾಗ ಒಂದು ಮುಳ್ಳು ಚುಚ್ಚಿರನ ಏನೋ ಮಾಡ್ತೀರಿ, ಔಷಧಿನ ಅದಕ್ಕಿದ್ರೆ ಚಲೋ ರೀ. ಆ ಮುಳ್ಳು ಚಲೋ ರೀ, ಮುಳ್ಳುಕಿದ್ರೆ ಡೇಂಜರ್ ರೀ ಔಷಧ, ಕಸದ ಔಷಧ. ಸ್ವಲ್ಪ ವಿಚಾರ ಮಾಡಿರಿ. ಪ್ರತಿಯೊಬ್ಬರು ರೈತರಾತು ನೋಡಾರಾತು ಹೇಳ್ರಿ, ಆದಷ್ಟು ಬಂದ್ ಮಾಡಿಸ್ರಿ. ಅದಕ್ಕೆ ಪರ್ಯಾಯ ಹುಡುಕ್ಯಾಡ್ರಲ್ಲ, ಪರ್ಯಾಯ ರಗಡದಾವ್ರಿ, ಪರಿಹಾರ ಭಾಳ ಅದಾವ್ರಿ. ಅದಕ್ಕೆ ಪರ್ಯಾಯ ಭಾಳ ಅದಾವ್ರಿ. ವಿಚಾರ ಮಾಡಿರಿ ಎಲ್ಲರೂ, ವಿಚಾರ ಮಾಡ್ಬೇಕು ರೀ. ಭೂಮಿ ಮೇಲೆ ಏನೈತಿ ಇರೋದು ಕಮ್ಮಿ ತಿನ್ನೋತನತ್ರಿ, ಕಮ್ಮ ಅಂತೇನೆ ರೀ, ಅಷ್ಟೇ ಹೇಳ್ತಾರೆ ರೀ. ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸ್ತೇನೆ ರೀ. ನಮಸ್ಕಾರ ರೀ. ತಪ್ಪಿದ್ರೆ ತಪ್ಪು ಮಾತಾಡ್ರೆ ಕ್ಷಮಿಸ್ರಿ. ನಮಸ್ಕಾರ ರೀ. ವಿಡಿಯೋನ ಮಂದಿಗೆ ನಮಸ್ಕಾರ ಇಡ್ತೇನೆ ರೀ. ನೆಕ್ಸ್ಟ್ ಸ್ಟಾಪ್ ಮಾಡ್ತೇನೆ ರೀ. ಮತ್ತೇನಾರೇ ತಪ್ಪು ಅನಿಸಿರು ಕಟ್ ಅನಿಸಿರು ಸ್ವಲ್ಪ ಕಮೆಂಟ್ ಮಾಡಿರಿ. ಸರಿ ಇದ್ರೆ ಸರಿ ಅಂತ ಹೇಳ್ರಿ, ತಪ್ಪಿದ್ರೆ ತಪ್ಪು ಅಂತ ಹೇಳ್ರಿ. ದಯವಿಟ್ಟು ಕಮೆಂಟ್ ಮಾಡಿರಿ.